ಕಾಂಥ ಸೆಲ್ವಾಮಣಿ ಸೆಲ್ವರಾಜ್ ಅವರು ಡೈರೆಕ್ಟ್ ಮಾಡಿರುವಂತಹ ತಮಿಳ್ ಸಿನಿಮಾ. ಇಲ್ಲಿ ದುಲ್ಕರ್ ಸಲ್ಮಾನ್, ಭಾಗ್ಯಶ್ರೀ ಬೋಸ್, ಸಮುದ್ರ ಕುಣಿ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ರಾಣಾ ದಗ್ಗುಬಾದ್ ಅವರು ಕೂಡ ಪ್ರಮುಖ ಪಾತ್ರ ಒಂದಲ್ಲಿ ಕಾಣಿಸಿಕೊಂಡಿದ್ದಾರೆ. ದುಲ್ಕರ್ ಸಲ್ಮಾನ್ ಅವರು ಸಾಲಾಗಿ ಪೀರಿಯಡಿಕ್ ಫಿಲ್ಮ್ ಅನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅಂಡ್ ಈ ಸಿನಿಮಾದಲ್ಲೂ ಕೂಡ ಕಂಟಿನ್ಯೂ ಆಗಿದೆ. ಲಕ್ಕಿ ಭಾಸ್ಕರ್, ಸೀತಾರಾಮ್ ಹೀಗೆ ಹಲವು ರೆಟ್ರೋ ವೈಬ್ ಸಿನಿಮಾಗಳಲ್ಲಿ ಇವರು ಕಾಣಿಸಿಕೊಂಡಾಗಲೆಲ್ಲ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಿದೆ. ಅಂಡ್ ಕಾಂತ ಕೂಡ ಅದೇ ಸಾಲಿಗೆ ಸೇರಿಕೊಳ್ಳುತ್ತಾ. ಸಿನಿಮಾ ನೋಡಿದಾಗ ನಮಗೆ ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಕೊಡ್ತು, ಏನು ಇಂಪ್ರೆಸ್ ಆಯ್ತು ಎಲ್ಲವನ್ನ ಇವತ್ತಿನ ಈ ರಿವ್ಯೂನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ಎಂ.ಕೆ. ತ್ಯಾಗರಾಜ್ ಭಾಗವತ್ ಎಂಬ ತಮಿಳ್ ಕಲಾವಿದರ ಜೀವನದ ಒಂದು ಇಂಪಾರ್ಟೆಂಟ್ ಫೇಸ್ ಮೇಲೆ ಈ ಸಿನಿಮಾ ಫೋಕಸ್ ಮಾಡುತ್ತೆ. ಸೊ ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರರ ಹೆಸರು ಟಿ.ಕೆ. ಮಹದೇವನ್. ತಮಿಳ್ ಚಿತ್ರರಂಗದ ಸೂಪರ್ ಸ್ಟಾರ್. ಅವರು ಆರಿಸಿಕೊಳ್ಳುವಂತಹ ಒಂದು ಸಿನಿಮಾದಿಂದ ಅವರ ಲೈಫ್ನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತವೆ. ಮುಚ್ಚೋಗಿದ್ದ ಕೆಲವು ಹಳೆ ಸಂಬಂಧಗಳು ಹಿಂತಿರುಗಿ ಅವನ ಕಡೆಗೆ ಬರ್ತವೆ. ಕೆಲವು ಅಹಿತಕರ ಘಟನೆಗಳು ನಡೀತವೆ. ಸೊ ಇದೆಲ್ಲ ಏನು ಎತ್ತ ಅಂತ ನೀವು ಸಿನಿಮಾ ನೋಡಿ ತಿಳ್ಕೊಳ್ಬೇಕು. ಇಲ್ಲಿನ ಬಿಗ್ಗೆಸ್ಟ್ ಪಾಸಿಟಿವ್ ಒಂದು ನಾಯಕನ ದುಲ್ಕರ್ ಸಲ್ಮಾನ್ ಅಂತ ಹೇಳ್ತೀನಿ. ಅವರ ಪಾತ್ರಕ್ಕೆ ಬೇಜಾನ್ ವೇರಿಯೇಷನ್ ಇದೆ. ಒಂದು ಕಂಪ್ಲೀಟ್ ಆರ್ಕ್ ಇದೆ. ಅಂಡ್ ಆರ್ಕ್ ಎಲ್ಲ ಸ್ಟೇಜಸ್ನಲ್ಲೂ ಅವರು ಎಕ್ಸಲೆಂಟ್ ಆಗಿ ಆಕ್ಟ್ ಮಾಡಿದ್ದಾರೆ. ಇಟ್ ಈಸ್ ಆನ್ ಅವಾರ್ಡ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂದ್ರೆ ತಪ್ಪದಲ್ಲ. ಇನ್ನು ಭಾಗ್ಯಶ್ರೀ ಅವರು ನಮ್ಮನ್ನ ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಮಾಡಿದ್ರು. ಅವರ ಕೆರಿಯರ್ ಸ್ಟಾರ್ಟ್ ಆದಾಗ ಇವರು ಮೇಡ್ ಫಾರ್ ಈಚ್ ಅದರ್ ಅಥವಾ ಕಮರ್ಷಿಯಲ್ ಸಿನಿಮಾ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಅವರು ಕುಮಾರಿ ಅನ್ನುವಂತಹ ಪಾತ್ರವನ್ನ ಕ್ಯಾಚ್ ಮಾಡಿರುವಂತಹ ರೀತಿ, ಪರ್ಫಾರ್ಮೆನ್ಸ್ ಮಾಡಿರುವಂತಹ ರೀತಿ ಬ್ರಿಲಿಯಂಟ್ ಆಗಿತ್ತು. ಕೆಲವು ಸರಿ ಆಕ್ಟರ್ ಎಫರ್ಟ್ ಆಗ್ತಾ ಇರೋದು ಎದ್ದಾಗಿ ಕಾಣುತ್ತೆ, ಬಟ್ ಅದು ಕಾಣಬರದು. ಆಗ ಮಾತ್ರ ಆಸ್ ಎ ಪರ್ಫಾರ್ಮೆನ್ಸ್ ಅವರು ಗೆದ್ದಾಗಿದೆ ಅಂತ ಅರ್ಥ. ಅಂಡ್ ಇದು ಇಲ್ಲಿ ಖಂಡಿತವಾಗ್ಲೂ ಆಗಿದೆ. ಇನ್ನು ರಾಣಾ ಅವರಿಗೆ ಸೂಪರ್ಡ್ ರೋಲ್ ಸಿಕ್ಕಿದೆ ತುಂಬಾ ಟೈಮ್ ಆದ ಮೇಲೆ. ಅಂಡ್ ಅವರು ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡ್ತಾರೆ. ಕಾಮಿಕ್ ಟೈಮಿಂಗ್ ಇಲ್ಲಿ ಆಗ್ಲಿ, ಆಸ್ ಎ ಪೊಲೀಸ್ ಆಫೀಸರ್ ಅನ್ನ ಭಯ ಹುಟ್ಟಿಸೋದಕ್ಕಾಗಲಿ ಸೂಪರ್ಡ್ ಆಗಿ ರೋಲ್ ಅಪ್ ಮಾಡಿದ್ದಾರೆ. ಇಲ್ಲಿನ ಪ್ರೊಡಕ್ಷನ್ ವ್ಯಾಲ್ಯೂಸ್ ಅನ್ನ ಅದ್ಭುತವಾಗಿ ಆ ಒಂದು 50-60s ಎರಾಗೆ ನಮ್ಮನ್ನ ಕರೆದುಕೊಂಡು ಹೋಗ್ತಾರೆ. ಟ್ರೂ ಸೆಟ್ ಡಿಸೈನ್ ಅಂಡ್ ಇಲ್ಲಿನ ಕ್ಯಾಮ್ರಾ ವರ್ಕ್, ಪ್ರೆಸೆಂಟೇಷನ್ಗಳಿಂದ, ಎಕ್ಸ್ಪೆಷಲಿ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು ಬರುವಂತಹ ಸೀಕ್ವೆನ್ಸ್ ನಮ್ಮ ಮೆಲ್ಲರನ್ನೋ ಮನಸ್ಸನ್ನು ಕೂಡ ಖಂಡಿತ ಗೆಲ್ಲುತ್ತೆ. ಇನ್ನು ಫಸ್ಟ್ ಹಾಫ್ನಲ್ಲಿ ಆದಷ್ಟು ಎಷ್ಟು ಕೊಂಡಾಡಿದಿರೋ ಅದು ಕಮ್ಮಿನೇ. ಪಾತ್ರಗಳನ್ನ ಪರಿಚಯಿಸುವುದರಲ್ಲಿ ಅವರ ಮುಂದೆ ಇರುವಂತಹ ಕಾನ್ಫ್ಲಿಕ್ಟ್ಗಳ ಬಗ್ಗೆ ನಮಗೆ ಹೇಳೋದಾದ್ರೆ ಸಿನಿಮಾ ಸಕ್ಸಸ್ ಆಗುತ್ತೆ. ಇಲ್ಲಿರೋ ಸ್ಕ್ರೀನ್ ಪ್ಲೇ ನಮ್ಮನ್ನ ಟೋಟಲಿ ಎಂಗೇಜಿಂಗ್ ಆಗಿ ಇಡುತ್ತೆ. ಪಾತ್ರಗಳ ಪರ್ಫಾರ್ಮೆನ್ಸ್ ಈ ಎಂಗೇಜ್ಮೆಂಟ್ಸ್ನಲ್ಲಿ ಸಖತ್ ದೊಡ್ಡ ಪಾತ್ರವನ್ನು ವಹಿಸಿದೆ. ಅಷ್ಟೇ ಅಲ್ಲ, ನಮ್ಮ ಮುಂದೆ ಪ್ರೆಸೆಂಟ್ನಲ್ಲಿ ಇರುವಂತಹ ಸೀಕ್ವೆನ್ಸ್ಗಳನ್ನ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಸಿನಿಮಾ ಶುರುವಾದಗಳಿಂದ ಇನ್ವೆಸ್ಟೆಡ್ ಆಗ್ತೀರಾ ಆ ಒಂದು ಕತೆಗೆ, ಆ ಒಂದು ಪ್ರಪಂಚಕ್ಕೆ ಅಂತ ಹೇಳ್ತೀನಿ. ಇನ್ನು ಸೆಕೆಂಡ್ ಹಾಫ್ನಲ್ಲಿ ರಾಣಾ ದಗ್ಗುಬಾಟ್ ಅವರು ಎಂಟ್ರಿ ಆಗುತ್ತೆ. ಸಿನಿಮಾದ ಪ್ರೊಡ್ಯೂಸರ್ ಕೂಡ ಆಗಿರುವಂತಹ ರಾಣಾ ಅವರು ಸೆಕೆಂಡ್ ಹಾಫ್ನಲ್ಲಿ ಸ್ಕ್ರೀನ್ನ ಡಾಮಿನೇಟ್ ಮಾಡ್ತಾರೆ. ಅಲ್ಲಿ ಪರ್ಪಸ್ಫುಲ್ ದುಲ್ಕರ್ ಸಲ್ಮಾನ್ ಅವರಿಗೆ ಕಮ್ಮಿ ಸ್ಕ್ರೀನ್ ಟೈಮ್ ಕೊಡಲಾಗುತ್ತೆ. ಅಥವಾ ಪರ್ಫಾರ್ಮೆನ್ಸ್ನಲ್ಲಿ ದುಲ್ಕರ್ ಸಲ್ಮಾನ್ ಅವರನ್ನ ರಾಣಾ ಹಿಂದೆ ಹಾಕಿದ್ರ ಅನ್ನೋದು ಗೊಂದಲ ಹುಟ್ಟು ಹಾಕುವಷ್ಟು ಎಫೆಕ್ಟಿವ್ ಆಗಿತ್ತು. ಅವರ ಪರ್ಫಾರ್ಮೆನ್ಸ್ಗಳು ಇಂಟರ್ವೆಲ್ ಆದ ಮೇಲೆ ಡೀಪ್ ಆಗುತ್ತೆ ಅನ್ನೋದು ಎಲ್ಲ ಸಿನಿಮಾದಲ್ಲೂ ಇರುತ್ತೆ, ಇಲ್ಲೂ ಇತ್ತು. ಬಟ್ ಒಂದು ಕನ್ಕ್ಲೂಷನ್ಗೋಸ್ಕರ ನಾವು ಎದುರು ನೋಡ್ತಾ ಇರ್ತೀವಿ. ಇನ್ನು ಸಿನಿಮಾದಲ್ಲಿ ನಮಗೆ ವರ್ಕ್ ಆಗದೇ ಇರುವಂತಹ ಎಫೆಕ್ಟ್ಗಳ ಬಗ್ಗೆ ಮಾತನಾಡೋದಾದ್ರೆ ಅದು ಇಲ್ಲಿನ ಹಾಡುಗಳು ಯಾವುದು ಜ್ಞಾಪಕಕ್ಕೆ ಉಳಿಯಲ್ಲ. ಥಿಯೇಟರ್ನಲ್ಲಿ ನೋಡ್ತಾ ಇರುವಾಗ್ಲೂ ಈ ಒಂದು ಟ್ರ್ಯಾಕ್ ಚೆನ್ನಾಗಿದೆ ಅಂತ ಯಾವುದಕ್ಕೂ ಅನ್ಸಲಿಲ್ಲ. ಅಂಡ್ ಇಲ್ಲಿನ BGM ಕೂಡ ಓಕೆ, ಇಷ್ಟ ಆಗಿದೆ. ಬಿಜಯ್ ಅವರು ಆಕ್ಚುಲಿ ಒಳ್ಳೆಯ ಫಾರ್ಮ್ನಲ್ಲಿ ಇರುವಂತಹ ಮ್ಯೂಸಿಕ್ ಕಂಪ್ಯೂಸರ್. ಅವರ ಕಡೆಯಿಂದ ಇನ್ನಷ್ಟು ನಾವು ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ, ಬಟ್ ಅದು ಇಲ್ಲ ಆಗಿಲ್ಲ. ಮತ್ತೆ ಇಲ್ಲಿನ ಕತೆ ಸ್ವಲ್ಪ
ರೊಟೇಟ್ ಆಯಿತು. ಅಲ್ಲಿ ಮುಂದೆ ಏನಾಗುತ್ತೆ ಅನ್ನೋ ಐಡಿಯಾ ಸಿಗ್ತಾ ಹೋಯಿತು. ಅದು ಸಿನಿಮಾದ ಎಕ್ಸ್ಪೀರಿಯನ್ಸ್ನ ಸ್ವಲ್ಪ ಹಿಂದಕ್ಕೆ ಎಳೆದುಕೊಂಡು ಬಂತು ಅಂತ ಹೇಳ್ತೀನಿ. ಇನ್ನು ಈ ಎಲ್ಲ ಕೆಲವು ಕಡೆ ಹೆವಿ CG ಯೂಸ್ ಮಾಡಿದೆ. ಎಸ್ಪೆಷಲಿ ಆ ಒಂದು ಸ್ಟುಡಿಯೋ ತೋರಿಸಿರ್ಬೇಕಾದ್ರೆ ಅವು ಫೇಕ್ ಆಗಿ ಕಾಣಿಸುತ್ತಿದ್ದು. ಇನ್ನಷ್ಟು ಬೆಟರ್ ಆಗಿ ಕ್ವಾಲಿಟಿನ ಇವರು ತರಬಹುದಿತ್ತು. ಕನ್ಸಿಡರಿಂಗ್ ದ ಫ್ಯಾಕ್ಟ್ ದಟ್ ಈ ಸಿನಿಮಾ ಆಲ್ಮೋಸ್ಟ್ 5 ವರ್ಷಗಳಿಂದ ಮೇಕಿಂಗ್ನಲ್ಲೇ ಇದೆ. ಸೊ ಮೈ ಒಪಿನಿಯನ್ ಪ್ರಕಾರ ಹೇಳೋದಾದ್ರೆ ಇಟ್ ಈಸ್ ಎ ಗುಡ್ ವಾಚ್. ಅಲ್ಲಿ ಸ್ಪೀಡ್ ಬ್ರೇಕರ್ಸ್ಗಳು ಇದಾವೆ, ಬಟ್ ಓವರ್ ಆಲ್ ಸಿನಿಮಾ ಜರ್ನಿ ಚೆನ್ನಾಗಿತ್ತು. ದುಲ್ಕರ್ ಆ್ಯಂಡ್ ರಾಣಾ ಅವರ ಮನಸ್ಸನ್ನು ಗೆದ್ರು. ಭಾಗ್ಯಶ್ರೀ ಸರ್ಪ್ರೈಸ್ ಮಾಡಿದ್ರು. ಆ್ಯಂಡ್ ನಾನು ಕೊಟ್ಟ ಟೈಮ್ ಮನಿ ಎಲ್ಲದಕ್ಕೂ ವರ್ತ್ ಇಟ್ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಕಾಂತಾ ಮೂವಿ ರಿವ್ಯೂ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಮರ್ಯಾದೆ ಡಿಸ್ಲೈಕ್